ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪವಿತ್ರ ರಕ್ಷಕರ ಹಬ್ಬದ ಪ್ರಯುಕ್ತ ನಡೆಯಲಿರುವಂತಹ ಈ ನೊವೇನದ 2ನೆಯ ದಿನಕ್ಕೆ ನಾನು ನಿಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ 2ನೆಯ ದಿನದ ನೊವೇನದಲ್ಲಿ ಯೇಸು ಸ್ವಾಮಿ ನಮ್ಮ ಸೌಖ್ಯದಾಯಕ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ನಾವು ಈ ನೊವೇನವನ್ನು ಪ್ರಾರ್ಥಿಸೋಣ. ಪ್ರಾರಂಭ ಪ್ರಾರ್ಥನೆ. ಎಲ್ಲರೂ ಒಟ್ಟಾಗಿ: ಓ ನನ್ನ ಅತ್ಯಂತ ಮಧುರವಾದ ಪವಿತ್ರ ರಕ್ಷಕರೇ, ಯೇಸು ಕ್ರಿಸ್ತರೇ, ತಾವೇ ಏಕೈಕ ದೇವರು ಹಾಗೂ ಮಾನವ ರೂಪವನ್ನು ತಾಳಿದವರು, ನನ್ನ ರಕ್ಷಕರು ಮತ್ತು ನನ್ನ ಪ್ರಭುವೂ ಆದವರೇ, ನಾನು ನಿಮ್ಮನ್ನು ನನ್ನ ಹೃದಯದಲ್ಲಿಟ್ಟು ಆರಾಧಿಸುತ್ತೇನೆ. ಅಂತ್ಯವಿಲ್ಲದ ಜೀವಂತ ವಾರ್ತೆಯ ಮೂಲಕ ಮಾಂಸವಾಗಿ ದರಗಿಳಿದು ನನ್ನನ್ನು ನನ್ನ ಪಾಪಗಳಿಂದ ರಕ್ಷಿಸಿದ್ದೀರಿ. ನನ್ನ ಮೇಲಿನ ಪ್ರೀತಿಯಿಂದ ನನಗಾಗಿ ನೀವು ಶಿಲುಬೆಯ ಮೇಲೆ ಪ್ರಾಣ ನೀಗಿದಿರಿ. ನಿಮ್ಮ ಮಿತಿಯಿಲ್ಲದ ಪ್ರೀತಿಯಿಂದ ಇಡೀ ಲೋಕವನ್ನು ಹಾಗೂ ನನ್ನ ಆತ್ಮವನ್ನು ರಕ್ಷಿಸಿದ್ದಕ್ಕಾಗಿ ನಿಮಗೆ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಾನು ಪೂರ್ಣ ಭರವಸೆಯಿಂದ ನಿಮ್ಮಲ್ಲಿ ಅಂಗಲಾಚಿ ಭಿನ್ನಯಿಸುವುದು ಏನೆಂದರೆ, ಈ ನೊವೇನ ದಿನಗಳಲ್ಲಿ ನಾನು ಮಾಡುವ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಹೀಗೆ ನಿಮ್ಮ ಮಹಿಮಾ ಪ್ರತಾಪವನ್ನು ಎಲ್ಲೆಲ್ಲೂ ಸಾರಲು ಹಾಗೂ ಆತ್ಮವನ್ನು ಶುದ್ಧೀಕರಿಸಿಕೊಳ್ಳಲು ನನಗೆ ನಿಮ್ಮ ಕೃಪಾವರವನ್ನು ನೀಡಿರಿ ಪ್ರಭುವೇ. ಎಲ್ಲರೂ ಮೌನವಾಗಿ ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳನ್ನು ಯೇಸು ಸ್ವಾಮಿ ನಮ್ಮ ರಕ್ಷಕರಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಗಾಯಗಳಿಂದ ನನಗೆ ಸೌಖ್ಯ ಲಭಿಸಿದೆ. ನನ್ನ ಶರೀರ ಮತ್ತು ಮನಸ್ಸು ಮತ್ತು ಆತ್ಮವನ್ನು ಸ್ಪರ್ಶಿಸಿರಿ. ಕಾಯಿಲೆಯಿಂದ ನರಳುತ್ತಿರುವವರಿಗೆ ನಿಮ್ಮ ಸೌಖ್ಯವನ್ನು ಮತ್ತು ತೊಂದರೆಯಲ್ಲಿರುವವರಿಗೆ ನಿಮ್ಮ ಸಾಂತ್ವನವನ್ನು ದಯಪಾಲಿಸಿರಿ. ಮುಕ್ತಾಯ ಪ್ರಾರ್ಥನೆ. ಎಲ್ಲರೂ ಒಟ್ಟಾಗಿ: ಅತ್ಯಂತ ಪವಿತ್ರ ರಕ್ಷಕರೇ, ನಾನು ನನ್ನನ್ನೇ ನಿಮಗೆ ಸಂಪೂರ್ಣವಾಗಿ ಸಮರ್ಪಿಸುತ್ತೇನೆ. ನನ್ನೆಲ್ಲ ಭರವಸೆಯನ್ನು ನಿಮ್ಮಲ್ಲಿರಿಸಿರುತ್ತೇನೆ. ನಿಮ್ಮ ಚಿತ್ತದಂತೆ ನನಗಾಗಲಿ. ನಿಮ್ಮ ವರಗಳಿಂದ ನಾನು ಪೋಷಿತನಾಗಿ ನಿಮ್ಮ ಪ್ರೀತಿ ನನ್ನನ್ನು ಆವರಿಸಲಿ ಮತ್ತು ನಿಮ್ಮ ಉಪಸ್ಥಿತಿ ಎಂದೆಂದಿಗೂ ನನ್ನ ಮೇಲಿರಲಿ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.